ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಒಂದು ಬ್ರೇಕಿಂಗ್ ನ್ಯೂಸ್. ಮತ್ತೊಮ್ಮೆ ಮೋದಿಜಿ ಗೆದ್ದಿದ್ದಾರೆ, ವಿರೋಧ ಪಕ್ಷ ಸೋತಿದೆ. 2 ಭಾರತೀಯ ಹಡಗು ಮತ್ತೆ ಯಶಸ್ವಿಯಾಗಿ ಈಗ ಹಾರ್ಮೋಜ್ ಜಲಸಂಧಿಯನ್ನ ದಾಟಿ ಭಾರತದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದೆ. ಆದರೆ ಅಟ್ ದಿ ಸೇಮ್ ಟೈಮ್ ಕಳೆದ ಒಂದಷ್ಟು ದಿನಗಳಿಂದ ರಾಹುಲ್ ಇಟಲಿ, ಅದೇ ರೀತಿ ಕಾಂಗ್ರೆಸ್ ಯಾವ ರೀತಿ ದೇಶದ ಜನರಲ್ಲಿ ಒಂದು ಭಯವನ್ನ ಹುಟ್ಟು ಹಾಕಿತ್ತು, ಯಾವ ರೀತಿ ಸುಳ್ಳು ಪ್ರಚಾರವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಮರಿಬಾರ್ದು. ಇರಾನ್ ಇಸ್ರೇಲ್ ಯುದ್ಧದ ನಂತರ ಭಾರತ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತ ಕಾಂಗ್ರೆಸ್ ಭಾವಿಸಿತ್ತು. ಭಾರತವನ್ನ ಗೇಲಿ ಮಾಡಿದ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಗೇಲಿ ಮಾಡಿದ್ರು. ಆದರೆ ಮೋದಿಜಿ ಈಗ ಒಂದು ಕರೆಯನ್ನ ಮಾಡಿ ಮಾತಾಡಿದ್ದಾರೆ. ಆಗಲೇ ಭಾರತೀಯ ಹಡಗುಗಳು ಹಾರ್ಮೋಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟೋದಕ್ಕೆ ಆರಂಭ ಮಾಡಿವೆ. ವೀಕ್ಷಕರೇ, ಮಾರ್ಚ್ 12ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸ್ತಾರೆ. ಆ ಮಾತುಕತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅನ್ನುವಂತಹ ಮಾಹಿತಿ ಇದೆ. ಏನ್ ಹೇಳಿದ್ರು? ಹಾರ್ಮೋಜ್ ಜಲಸಂಧಿ ಮೂಲಕ ಇಂಧನ ಟ್ಯಾಂಕರ್ಗಳು ಯಾವುದೇ ಅಡಚಣೆ ಇಲ್ಲದೆ ಸಾಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. ಅಂಡ್ ಇದರಲ್ಲಿ ಭಾರತೀಯರು ಕೂಡ ಬಹಳಷ್ಟು ಮಂದಿ ಇರೋದ್ರಿಂದ ಆ ವಿಚಾರವಾಗೂ ಕೂಡ ಅವರು ಕನಸನ್ನ ಅಲ್ಲಿ ಎತ್ತಿ ಹಿಡಿತಾರೆ. ಈಗ ಆ ಒಂದು ಮಾತುಕತೆಯ ನಂತರ ಅದರ ಫಲಿತಾಂಶ ನಮಗೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ 2 ಭಾರತೀಯ ಹಡಗುಗಳು ಈಗ ಹಾರ್ಮೋಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿವೆ. ಯಾವುದೇ ಅಡೆತಡೆ ಇರಲಿಲ್ಲ, ಯಾವುದೇ ವ್ಯತ್ಯಯ ಇರಲಿಲ್ಲ, ಯಾವುದೇ ಸಮಸ್ಯೆ ಕೂಡ ನಮಗೆ ಆಗಲಿಲ್ಲ. ಇದು ಈಗ ಅಧಿಕೃತವಾಗಿ ಕೂಡ ದೃಢಪಟ್ಟಿರುವಂಥದ್ದು. ಅತ್ಯಂತ ಅಪರೂಪದ ಘಟನೆ ಅಂತಾನೆ ಹೇಳಬಹುದು. ಇರಾನ್ 2 ಭಾರತೀಯ ಹಡಗು, ಒಂದು ಶಿವಾಲಿಕ್ ಮತ್ತೊಂದು ನಂದಾದೇವಿ, ಇವೆರಡನ್ನ ಕೂಡ ಹಾರ್ಮೋಜ್ ಜಲಸಂಧಿಯನ್ನ ದಾಟೋದಕ್ಕೆ ಅನುಮತಿ ನೀಡಿರುವಂಥದ್ದು. ಈ 2 ಹಡಗುಗಳು LPGಯನ್ನ ಹೊತ್ತು ಸಾಕ್ತಾ ಇದೆ. ಈ ಹಡಗುಗಳಿಗೆ ಭಾರತೀಯ ನೌಕಾಪಡೆ ಭದ್ರತಾ ಎಸ್ಕಾರ್ಟ್ ಅನ್ನು ಕೂಡ ನೀಡ್ತಾ ಇದೆ. ಮೋದಿಜಿ ವಿಶೇಷ ವಿನಂತಿಯ ನಂತರ ಇರಾನ್ ಈ ಅನುಮತಿಯನ್ನ ಈಗ ನೀಡಿರುವಂಥದ್ದು. ಇವತ್ತು ಜಗತ್ತಲ್ಲಿ ರಷ್ಯಾ, ಅದೇ ರೀತಿ ನ್ಯಾಟೋ ದೇಶಗಳ ಜೊತೆಗೂ ಕೂಡ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಂಡು ಅದನ್ನ ಕಾಪಾಡಿಕೊಂಡು ಹೋಗುವಂಥದ್ದಾಗಿರ್ಬೋದು. ಅಟ್ ದ ಸೇಮ್ ಟೈಮ್ ಈ ಕಡೆ ಇಸ್ರೇಲ್, ಅದೇ ರೀತಿ ಇರಾನ್ ಎರಡರ ಜೊತೆಗೂ ಕೂಡ ಒಂದು ಬ್ಯಾಲೆನ್ಸ್ಡ್ ಸಂಬಂಧವನ್ನ ಕಾಪಾಡಿಕೊಳ್ಳುವಂತಹ ದೇಶ ಭಾರತ ಅಂತಾನೆ ಹೇಳ್ಬೋದು. ಅಂದ್ರೆ ಅಂತಹ ದೇಶಗಳಲ್ಲಿ ಭಾರತ ಟಾಪ್ ಅಲ್ಲಿ ಬರುತ್ತೆ. ಇದು ನಮ್ಮ ವಿದೇಶಾಂಗ ನೀತಿಯ ಸಕ್ಸಸ್ ಅಲ್ಲದೆ ಮತ್ತಿನ್ನೇನ್ ನೀವೇ ಹೇಳಿ. ಕೋವಿಡ್ ಸಂಕಷ್ಟದ ನಂತರ ಈಗ ಮತ್ತೊಮ್ಮೆ ಈ ನಾಯಕ ಭಾರತವನ್ನ ಸುರಕ್ಷಿತವಾಗಿ ಕಾಪಾಡಿ ಮುನ್ನಡೆಸ್ತಾ ಇದ್ದಾರೆ. ಯಾವ ನಾಯಕ? ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿಜಿ. ಅದೆಷ್ಟೆಲ್ಲ ಬೆಳವಣಿಗೆಗಳ ಮಧ್ಯ ಕಾಂಗ್ರೆಸ್ ಏನ್ ಮಾಡ್ತಾ ಇತ್ತು? ಜನರಿಗೆ ಸುಳ್ಳನ್ನ ಹೇಳ್ತಾ ಇತ್ತು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇತ್ತು, ಸರ್ಕಾರದ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಇರಾನ್ ಸಂಕಷ್ಟದ ಮಧ್ಯೆ ಭಾರತ ಸಂಪೂರ್ಣ ಅಸಹಾಯಕ ಆಗಿಬಿಟ್ಟಿದೆ ಅನ್ನುವಂತಹ ಒಂದು ಚಿತ್ರಣವನ್ನ ಸೃಷ್ಟಿ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅವರಿಗೆ ಬೇಕಾಗಿದ್ದದ್ದು ದೇಶದ ಜೊತೆಗೆ ನಿಲ್ಲುವಂಥದ್ದಲ್ಲ, ಅವರಿಗೆ ಬೇಕಾಗಿದ್ದಂಥದ್ದು ಭಯ, ಅದೇ ರೀತಿ ಗೊಂದಲವನ್ನು ಸೃಷ್ಟಿ ಮಾಡೋದು, ಜನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಬೇಕು. ಆಗ ಅದನ್ನ ಬಳಸ್ಕೊಂಡು ಸರ್ಕಾರದ ವಿರುದ್ಧ ತಮ್ಮ ಅಜೆಂಡಾವನ್ನ ಮುಂದೂಡಬಹುದು. ಇದೇ ಕಾಂಗ್ರೆಸ್ಸಿನ ಉದ್ದೇಶ ಆಗಿತ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಮಜಾ ಏನು ಗೊತ್ತಾ? ಭಾರತ ಇರಾನ್ ಜೊತೆಗೆ ಸಂಬಂಧವನ್ನ ಹಾಳು ಮಾಡ್ಕೊಂಡಿದೆ ಅಂತ ಹೇಳಿ ಇದೇ ಕಾಂಗ್ರೆಸ್ ಮೋದಿಜಿ ಸರ್ಕಾರವನ್ನು ಒಂಥರ ಮೂಲೆ ಗುಂಪು ಮಾಡೋದಕ್ಕೆ, ಬ್ಲೇಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಸಾಧ್ಯ ಆದಷ್ಟು. ಆದ್ರೆ ಈಗ ನೋಡಿದ್ರೆ ಅದೇ ಇರಾನ್ ಭಾರತೀಯ ಹಡಗುಗಳು ಸುರಕ್ಷಿತವಾಗಿ ಹಾರ್ಮೋಜ್ ಜಲಸಂಧಿ ಮೂಲಕ ಪಾಸ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ ಜಸ್ಟ್ 48 ಗಂಟೆ ಒಳಗೆ ಸೃಷ್ಟಿ ಮಾಡಿದಂತಹ ಆ ಕಟ್ಟು ಕಥೆಯನ್ನ ಇರಾನ್ ಕೂಡ ಸೇರಿ ಉಲ್ಟಾ ಮಾಡಿಬಿಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನಂದ್ರು? ಮೋದಿಜಿ ಸರೆಂಡರ್ ಆಗಿಬಿಟ್ಟಿದ್ದಾರೆ, ಟ್ರಂಪ್ ಏನ್ ಹೇಳ್ತಾರೋ ಅದನ್ನ ಮಾತ್ರ ಕೇಳೋದು ಅಂತೆಲ್ಲ ಏನೇನೋ ಭಾಷಣ ಬಿಗಿದ್ರು. ये नरेंद्र मोदी, ये तो सरेंडर मोदी है. किनके सामने सरेंडर है? ट्रंप के सामने सरेंडर है. वहां तो सर झुका रहे हैं, नाक रगड़ रहे हैं. जो ट्रंप कहता है वो सुनते हैं, जो ट्रंप कहता है वो करते हैं, और ये देश को बेचने का काम कर रहे हैं. हमको फिर से गुलामी में रखने का काम ये कर रहे हैं. हमारे लोगों को फिर बॉन्डेड लेबर में रखने का काम नरेंद्र मोदी जी करते हैं. ಇಲ್ಲಿ ಮೋದಿಜಿ ಯಾರ ಪರ್ಮಿಷನ್ ಅನ್ನು ಕೂಡ ಕೇಳಲಿಲ್ಲ. ಅವರಿಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಅವರಿಗೆ ಏನು ಬೇಕೋ, ದೇಶಕ್ಕೆ ಏನು ಬೇಕೋ ಅದನ್ನೇ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ.
ನೀವು ಇಟಲಿ ಮೇಡಮ್ ಹಿಡಿತದಲ್ಲಿ ಇದ್ದೀರಾ ಅಂತ ಮೋದಿಜಿಯವರನ್ನು ಕೂಡ ಯಾಕೆ ಅದೇ ದೃಷ್ಟಿಯಲ್ಲಿ ನೋಡ್ತೀರಾ? ಒಂದ್ ಸ್ವಲ್ಪ ಆ ದೃಷ್ಟಿಯಿಂದ ಹೊರಗೆ ಬಂದು ನೋಡಿ ಈ ಲೋಕವನ್ನ, ಈ ಜಗತ್ತನ್ನ. ಆಗ ಅರ್ಥ ಆಗುತ್ತೆ ನಿಮಗೆ. ಎಲ್ರೂ ನಿಮ್ಮ ಹಾಗೆ ಸರೆಂಡರ್ ಆಗಿ ಇರಲ್ಲ. ಮೋದಿಜಿ ಮೌನವಾಗಿದ್ದಾರೆ, ಭಾರತ ಏಕಾಂಗಿಯಾಗಿದೆ, ವಿದೇಶಾಂಗ ನೀತಿ ವಿಫಲ ಆಗಿದೆ, ಹೀಗೆ ನೀವುಗಳು ಕಥೆ ಕಟ್ಟಿದ್ದೇ ಬಂತು ನಿಮ್ಮ ಯೋಗ್ಯತೆಗೆ. ಆದ್ರೆ ಭಾರತ ಏನು ಮಾಡಬೇಕೋ ಅದನ್ನ ಮಾಡಿದ್ದಾಗಿದೆ. ನೋಡಿ, ಈಗ ಇಸ್ರೇಲ್ ಇರಾನ್ ಮಧ್ಯೆ ಇಷ್ಟು ದೊಡ್ಡ ಯುದ್ಧ ನಡೀತಾ ಇರುವಂತಹ ಸಮಯದಲ್ಲೂ ಕೂಡ ಎರಡೂ ದೇಶಗಳ ಜೊತೆಗೆ ಮಾತಾಡಿ ಅವರ ವಿಶ್ವಾಸವನ್ನ ಉಳಿಸ್ಕೊಳ್ಳಬಲ್ಲಂತಹ ನಾಯಕರು ಇಡೀ ವಿಶ್ವದಲ್ಲಿ ನೀವು ಗಮನಿಸಿ ಕಡಿಮೆನೆ. ಅಷ್ಟು ಈಸಿ ಅಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ, ಮೋದಿಜಿ ಎಲ್ಲರ ಜೊತೆಗೆ ತಮಗೆ ಹೇಗೆ ಬೇಕೋ, ತಮ್ಮ ದೇಶಕ್ಕೆ ಏನು ಬೇಕೋ ಅದರ ಪ್ರಕಾರನೇ ನಡ್ಕೊಳ್ತಾರೆ. ನಮ್ಮ ದೇಶಕ್ಕೆ ಯಾವುದು ಲಾಭ ಮಾಡಿಕೊಡುತ್ತೆ, ನಮಗೆ ಯಾವುದು ಒಳಿತು, ಅದಕ್ಕೆ ಏನು ಬೇಕು ಅವೆಲ್ಲವನ್ನ ಮಾಡ್ತಾರೆ. ನಮ್ಮ ಫಾರಿನ್ ಪಾಲಿಸಿ ಯಾವುದೇ ಭಾವನೆಗಳ ಅಥವಾ ಯಾರದೇ ಭಾವನೆಗಳ ಮೇಲೆ ನಿಂತುಕೊಂಡಿಲ್ಲ. ನಮ್ಮ ಫಾರಿನ್ ಪಾಲಿಸಿ ದೇಶದ ಹಿತದ ಮೇಲೆ ನಿಂತ್ಕೊಂಡಿರುವಂಥದ್ದು, ಹೌದಲ್ವೋ? ಹಾಗಾಗಿ ಯಾರಿಂದ ಕೂಡ ಆಗದೇ ಇರುವಂಥದ್ದನ್ನ ಇವತ್ತು ಮೋದಿಜಿಯವರು ಮಾಡ್ತಾ ಇದ್ದಾರೆ. ಮೋದಿಜಿಯವರಿಂದ ಅದು ಸಾಧ್ಯ ಆಗಿದೆ. ಅವರು ಇಸ್ರೇಲ್ ಜೊತೆಗೂ ಮಾತಾಡ್ತಾರೆ, ಅವರು ಇರಾನ್ ಜೊತೆಗೂ ಮಾತಾಡ್ತಾರೆ, ಗಲ್ಫ್ ರಾಷ್ಟ್ರಗಳ ಜೊತೆಗೂ ಕೂಡ ಮಾತಾಡ್ತಾರೆ. ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮಾಡ್ತಾ ಇರುವಂತಹ ದಾಳಿಗಳನ್ನ ತಪ್ಪು ಅಂತ ಖಂಡಿಸ್ತಾರೆ. ಈಗ ಅದೇ ಇರಾನ್ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ದಟ್ ಈಸ್ ಹೌ ಮೋದಿಜಿ ಯಾವಾಗಲೂ ಕೂಡ ದೇಶಾನೇ ಮೊದಲು ಅಂತ ಇಡುವಂಥದ್ದು, ಹೌದಲ್ವೋ? ವೀಕ್ಷಕರೇ, ನಮ್ಮ ಹಡಗುಗಳು ಈಗ ಸುರಕ್ಷಿತವಾಗಿ ಹಾರ್ಮೋಜ್ ಜಲಸಂಧಿಯನ್ನ ದಾಟಿರುವಂತಹ ಈ ಒಂದು ಟೈಮಲ್ಲಿ ನಿಜವಾದ ನಾಯಕತ್ವ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ಒಂದು ಬಾರಿ ಅವಲೋಕನ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಅನ್ನುವಂಥದ್ದು ತಾರಕಕ್ಕೇರಿರುವಂತಹ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಜವಾಬ್ದಾರಿಯುತ ನಾಯಕತ್ವದಿಂದ ಏನೆಲ್ಲ ಮಾಡಬೇಕು ಅವೆಲ್ಲವನ್ನ ಕೂಡ ಮಾಡಿದ್ರು. ಕೂಲ್ ಆಗಿ ಪ್ರಮುಖ ರಾಷ್ಟ್ರಗಳ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಸೌದಿ ಅರೇಬಿಯಾ, ಕತಾರ್, UAE, ಕುವೈತ್, ಇನ್ನು ಅದಕ್ಕಿಂತ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಇರಾನ್ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಯಾವುದೇ ಡ್ರಾಮಾ ಇಲ್ಲ, ಯಾವುದೇ ರಾಜಕೀಯ ಪ್ರದರ್ಶನ ಇಲ್ಲ. ಮೋದಿಜಿ ಅವರ ಗುರಿ ಬಹಳ ಸ್ಪಷ್ಟವಾಗಿತ್ತು. ಬ್ಯಾಲೆನ್ಸ್ಡ್ ರಾಜತಾಂತ್ರಿಕತೆ, ಮತ್ತೊಂದು ಕಡೆ ಭಾರತದ ಇಂಧನ ಸುರಕ್ಷತೆ, ಇನ್ನೊಂದು ಕಡೆ 140 ಕೋಟಿ ಭಾರತೀಯರ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು. India is in favor of peace and urges a return to dialogue and diplomacy. We advocate de-escalation, restraint, and ensuring the safety of civilians. 2. The well-being and security of the Indian community in the region is our priority. We will continue to work with the governments of the region towards that end. And 3. Our national interest, including energy security and trade flows, will always be paramount. I am confident, sir, that the government has the full support of this august house on this matter. I thank you. And ಅದರ ಫಲಿತಾಂಶ ಇವತ್ತು ನಿಮ್ಮ ಕಣ್ಣು ಮುಂದೆ ಇದೆ. ಈ ಮಾತುಕತೆಗಳ ನಂತರನೇ ಭಾರತೀಯ ಹಡಗುಗಳು ಹಾರ್ಮೋಜ್ ಜಲಸಂಧಿಯನ್ನ ಈಗ ಸುರಕ್ಷಿತವಾಗಿ ದಾಟ್ತಾ ಇರುವಂಥದ್ದು. ಇರಾನ್ ಅಧಿಕಾರಿಗಳೇ, ಇರಾನ್ ಅಂಬಾಸಿಡರ್ ಮೊಹಮ್ಮದ್ ಫತಾಲಿ ಹೇಳ್ತಾರೆ, ವಿ ಬಿಲೀವ್ ದಟ್ ಇರಾನ್ ಅಂಡ್ ಇಂಡಿಯಾ ಆರ್ ಫ್ರೆಂಡ್ಸ್. ವಿ ಹ್ಯಾವ್ ಕಾಮನ್ ಇಂಟ್ರೆಸ್ಟ್, ವಿ ಹ್ಯಾವ್ ಕಾಮನ್ ಫೇತ್. ಅಂಡ್ ಆಸ್ ಅನ್ ಅಂಬಾಸಿಡರ್ ಇನ್ ಇಂಡಿಯಾ, Iran in India, I said you that government of India in this situation after the war will help us and in different fields. ಅಂದ್ರೆ ಅವರು ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ ಏನಂತ, ಭಾರತ ನಮ್ಮ ಮಿತ್ರ ದೇಶ, ಎರಡೂ ರಾಷ್ಟ್ರಗಳ ಹಿತಾಸಕ್ತಿ ಒಂದೇ ಆಗಿದೆ. ಅದರ ಪರಿಣಾಮ ಕೆಲವೇ ತಾಸಲ್ಲಿ ಗೊತ್ತಾಗುತ್ತೆ, ಅಂದರೆ ಹಾರ್ಮೋಜ್ ಮೂಲಕ ಹೋಗೋದಕ್ಕೆ ಅವಕಾಶ ಸಿಗಲಿದೆ ಅನ್ನುವಂಥದ್ದು. ಇನ್ನು ಭಾರತದ ಸಂಕಷ್ಟ ನಮ್ಮ ಸಂಕಷ್ಟ ಕೂಡ ಹೌದು, ನಮ್ಮ ನೋವು ಅವರ ನೋವು ಕೂಡ ಹೌದು. ಭಾರತದವರು ನಮಗೆ ಸಹಾಯವನ್ನ ಮಾಡಿದ್ದಾರೆ, ಈಗ ಅವರಿಗೆ ನಾವು ನೆರವನ್ನ ನೀಡ್ತೇವೆ. ಇರಾನ್ನಲ್ಲಿರುವಂತಹ ಉನ್ನತಾಧಿಕಾರಿಗಳು ಈಗಾಗಲೇ ನಮಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಯಾರು ಹೇಳ್ತಾ ಇರುವಂಥದ್ದು? ಇರಾನ್ನ ಅಂಬಾಸಿಡರ್ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ ಇದು ಏನು ಸ್ಲಿಪ್ಪರ್ ಶಾಟ್ ಅಥವಾ ಯಾವ ಶಾಟು? ಕಾಂಗ್ರೆಸ್ಸೇ ಡಿಸೈಡ್ ಮಾಡಲಿ. ಇದನ್ನೇ ನಾವು ಇಂಡಿಯಾ ಫಸ್ಟ್ ಡಿಪ್ಲೊಮೆಸಿ ಅಂತ ಹೇಳುವಂಥದ್ದು.
ಕಾಂಗ್ರೆಸ್ಗೆ ಇದೆಲ್ಲ ಅರ್ಥ ಆಗಲ್ಲ. ವೀಕ್ಷಕರೇ, ನಿಮಗೆ ಗೊತ್ತು, ಹಾರ್ಮೋಸ್ ಜಲಸಂಧಿ ಮೂಲಕ ಜಗತ್ತಿನ ಒಟ್ಟು ತೈಲ ವ್ಯಾಪಾರದ ಸುಮಾರು 5ನೇ ಭಾಗ ಸಾಗುತ್ತೆ. ಅಲ್ಲಿ ಯಾವುದೇ ಸಣ್ಣ ಸಮಸ್ಯೆ ಆದರೂ ಕೂಡ ಇಡೀ ಜಾಗತಿಕ ಮಾರುಕಟ್ಟೆ ಶೇಕ್ ಆಗಿಬಿಡುತ್ತೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಹಡಗುಗಳನ್ನು ಸುರಕ್ಷಿತವಾಗಿ ದಾಟೋ ಹಾಗೆ ಮಾಡ್ತಾ ಇರುವಂಥದ್ದು, ಮೋದಿಜಿಯವರು ಮಾಡಿರುವಂಥದ್ದು, ಇರಾನ್ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು ಭಾರತದ ಜನರ ಪಾಲಿಗೆ ಒಂದು ದೊಡ್ಡ ಜಯ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಬೇರೆ ಯಾರಿಗೂ ಈ ಅವಕಾಶ ಸಿಕ್ಕಿಲ್ಲ, ಬೇರೆ ಯಾರಿಂದ ಕೂಡ ಇದು ಸಾಧ್ಯ ಆಗಿಲ್ಲ. ಬಟ್ ಮೋದಿಜಿಯವರು ಅದನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ. ಇದು ನಿಜವಾದ ನಾಯಕತ್ವ ಏನನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಸತ್ಯ ಕಾಂಗ್ರೆಸ್ ಏನು, ಮೋದಿಜಿ ಏನನ್ನುವಂಥದ್ದನ್ನ ಅದೇ ಬಹಿರಂಗ ಪಡಿಸ್ತಾ ಇದೆ. ಕಾಂಗ್ರೆಸ್ಗೆ ಬೇಕಾಗಿರುವಂಥದ್ದು ಜನರು ಸಂಕಷ್ಟವನ್ನು ಅನುಭವಿಸುವಂಥದ್ದು, ದೇಶ ಕಷ್ಟದಲ್ಲಿ ಇರುವಂಥದ್ದು. ಆದರೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಬೇಕಾಗಿರುವಂಥದ್ದು ಭಾರತದ ಜನರ ಸುರಕ್ಷತೆ, ದೇಶದ ಹಿತಾಸಕ್ತಿಯನ್ನ ಮೇಲಕ್ಕೆತ್ತುವಂಥದ್ದು, ದೇಶದ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದು. ಹೌದಲ್ವೋ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.